that, my lord, your lordship may have it on Monday or Tuesday. We'll consider their application and place it before your lordship. No, 1 minute. I'll not tell that, my lord, because we are given. One moment. What's your name? Kant Kumar. Mr. Kant Kumar. Kant Kumar. Yes, Kant Kumar avare. Now, you, what is your grievance? Tell me. Sir, in government there are 2,76,386 posts, vacant posts, sir, are there, my lord. Last 5 to 6 years there is no recruitment in Karnataka. ಸಂಬಳ ಕೊಡಕ್ ದುಡ್ಡಿಲ್ಲ ಇರೋರಿಗೆ. ಆಮೇಲೆ ನೆಕ್ಸ್ಟ್ ಹೇಳಿ. ಅಲ್ಲ, government doesn't have money to pay salary to the existing people. I'm getting petitions every day. My lord, lakhs of aspirants, dreams are killing by government. Actually, 5 to 6 last 5 ವರ್ಷದಿಂದ ಸ್ಟೂಡೆಂಟ್ಸ್ ಪರವಾಗಿ ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ ಮೇಡಮ್. ಮೈ ಲಾರ್ಡ್, ಲಾಸ್ಟ್ 2.5 years ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಲಾಸ್ಟ್ 1.5 year ಇಂದ ಒಂದು ವೇಕೆನ್ಸಿ ಫಿಲ್ ಆಗಿಲ್ಲ ಮೇಡಮ್. ಕಾಂತ್ ಕುಮಾರ್ ಅವರೇ, ಒಳ ಮೀಸಲಾತಿ ಮಾಡ್ಬೇಕು ಅಂತಿರೋದು ಪರ್ಸ್ಯೂಯಂಟ್ ಟು ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಎಸ್ ಮೈ ಲಾರ್ಡ್. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದು ಮಾಡದೊರ್ತು ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ನೀವು ಪ್ರೊಟೆಸ್ಟ್ ಮೈ ಲಾರ್ಡ್, ಆತರ ಏನ್ ಸುಪ್ರೀಂ ಕೋರ್ಟ್ ಆತರ ಹೇಳಿಲ್ಲ ಮೇಡಮ್. ಮೈ ಲಾರ್ಡ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ರೀಡೂಯಿಂಗ್ ಆಫ್ ದಿ ಎಂಟೈರ್ ರಿಸರ್ವೇಶನ್ ಪಾಲಿಸಿ. ಮೈ ಲಾರ್ಡ್, ಮೈ ರಿಕ್ವೆಸ್ಟ್ ಈಸ್ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ ಮೈ ಲಾರ್ಡ್. ಅದ್ರ ಜೊತೆಯಲ್ಲಿ 56% ದಟ್ ಈಸ್ ಆಲ್ಸೋ ನಾಟ್ ವ್ಯಾಲಿಡ್ ಇನ್ ದ ಲಾಸ್ಟ್ 9 ಶೆಡ್ಯೂಲ್ ಅಲ್ಲಿ ಅದು ಇನ್ಕ್ಲೂಡ್ ಆಗಿಲ್ಲ ಮೇಡಮ್. ಮೈ ಲಾರ್ಡ್, ಅದೇ ನೀವು ಪ್ರೊಟೆಸ್ಟ್ ಮಾಡಿದ್ರೆ ಆಗತ್ತಾ ಅಥವಾ ಪಿಟಿಷನ್ ಹಾಕ್ಬೇಕಾ ಹೈಕೋರ್ಟ್? ಮೈ ಲಾರ್ಡ್, ಹೈಕೋರ್ಟ್ ಅಲ್ಲಿ ಪಿಟಿಷನ್ ಇದೆ ಮೇಡಮ್. ಮೈ ಲಾರ್ಡ್, ಆಕ್ಚುಲಿ ಲಾಸ್ಟ್ 1 year ಇಂದ ಕಂಟಿನ್ಯೂಷನ್ಸ್ ಇದೆ ಆಗ್ತಾ ಇದೆ. ಅಸೆಂಬ್ಲಿ ಡ್ಯೂರಿಂಗ್ ಸಮ್ಮರ್ ವಿಂಟರ್ ಸೆಷನ್ ಅಲ್ಲಿ. ಇದು ವಿಂಟರ್ ಸೆಷನ್ ಇದೆ ಅಂತ ಪ್ರೊಟೆಸ್ಟ್ ಮಾಡಬೇಕು. ಎಸ್ ಮೈ ಲಾರ್ಡ್, ವಿಂಟರ್ ಸೆಷನ್ ಅಲ್ಲಿ ನಮ್ಮ ಒಂದು ಏನು ಸ್ಟೂಡೆಂಟ್ಸ್ ಇಶ್ಯೂಸ್ ಇದೆ, ಕಾನೂನು ರೀತಿಯಲ್ಲಿ ಏನೇನು ತೊಡಕಿದೆ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಬಿಲ್ ಪಾಸ್ ಮಾಡಿ ಒಂದು ಆಕ್ಟ್ ಮಾಡ್ಬೇಕಂತ ಹೇಳಿ ಮೈ ಲಾರ್ಡ್. ಟೈಮಿಂಗ್ ಮೈ ಲಾರ್ಡ್, ಟೈಮಿಂಗ್ ಗೋಸ್ಕರ ಮಾಡಿರೋದು ಇದು. ಎಸ್ ಮೈ ಲಾರ್ಡ್. Yes, all right. We'll see. Tomorrow we'll take it.